ನಾವು ಇವತ್ತೇನು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಕಳೆದ ತಿಂಗಳಲ್ಲಿ ಮಾನ್ಯ ಶ್ರೀ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡ್ರವರು ಏನೊಂದು ಪಬ್ಲಿಕ್ ಹಿಯರಿಂಗ್ ಮಾಡಿದರು. ಆ ಒಂದು ವರದಿನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದನ್ನು ನಾವು ಸಹ ನಮ್ಮ ಸಂಘಟನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಇದನ್ನ ಒಂದು ಪಬ್ಲಿಕ್ ಹಿಯರಿಂಗ್ ಒಂದು ವರದಿನ ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯದ ಜನತೆಗೆ ಬಿಡುಗಡೆ ಮಾಡಬೇಕು ಅಂತ ಇಚ್ಛಿಸಿ ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ. ಮೊದಲನೇ ಕಾರ್ಯಕ್ರಮ ಅದು ಬಿಡುಗಡೆ ಕಾರ್ಯಕ್ರಮ. ಇದು ಪಬ್ಲಿಕ್ ಹಿಯರಿಂಗ್ ಮಾನ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಕೊಟ್ಟಿರುವಂಥದ್ದು. ಇನ್ನು ಎರಡನೇ ವಿಚಾರ ಏನಂತ ಅಂದರೆ, ಕಳೆದ 18 ತಿಂಗಳಿಂದ ನಾವು ಏನು ಅಹೋರಾತ್ರಿ ಧರಣಿ ಬೈರಮಂಗಲ ಸರ್ಕಲ್ ಆಗ್ಬೋದು, ರಾಮನಗರ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಆಗ್ಬೋದು, ಅಥವಾ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ತಡೆದು ಮತ್ತು ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಶಾಸಕರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಬಿಡಿಧಿಕಾರಿಗಳಿಗೆ ಎಲ್ಲ ರೀತಿ ಮನವಿ ಕೊಟ್ಟರೂ ಸಹ ನಮ್ಮ ಯಾವೊಂದು ಮನವಿಯನ್ನವರು ಪರಿಗಣಿಸದೆ ನಾವು ಪ್ರತಿಭಟನೆಗೂ ಸಹ ಯಾವುದೇ ಒಂದು ಗೌರವ ಕೊಡದೆ ರೈತರುಗಳಿಗೆ ಒಂದು ಅಗೌರವ ನಡೆಕೊಂಡು ಸರ್ಕಾರ 18 ತಿಂಗಳಿಂದ ನಾವೇನು ಪ್ರತಿಭಟನೆ ನಮಗೆ ಬೆಲೆ ಕೊಡೋದ್ರಿಂದ ಇದೇ ತಿಂಗಳು 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮ ನಾವು ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ದಲಿತ ಪರ ಸಂಘಟನೆಗಳು, ಮಹಿಳೆಗಳ ಸಂಘಟನೆಗಳು, ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಆಗ್ಬೋದು, ಸಂಯುಕ್ತ ಹೋರಾಟ ಸಂಘ ಇರ್ಬೋದು, ಹೀಗೆ ಕರ್ನಾಟಕದ ಎಷ್ಟು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳಿಂದ ಒಗ್ಗಟ್ಟಾಗಿ ನಾವು ಇದೇ 25ನೇ ತಾರೀಕು ಮಂಗಳವಾರ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ವಿಧಾನಸೌಧ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಕೇವಲ ಒಂದಿನದ ಕಾರ್ಯಕ್ರಮ ಆಗಲ್ಲ. ನಾವು ಇದನ್ನೊಂದು ಸರ್ಕಾರ ಅಂತ್ಯ ಮಾಡ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈ ಪ್ರತಿಭಟನೆನ ಇಟ್ಕೊಂಡಿದ್ದೀವಿ. ಹಾಗಾಗಿ ಮಾಧ್ಯಮ ಮುಖಾಂತರ ರಾಜ್ಯ ಜನತೆಗೆ ನಾವು ಮನವಿ ಮಾಡ್ಕೊಳ್ಳೋದು ಅಂತಂದರೆ, ದಯವಿಟ್ಟು ಎಲ್ಲರೂ ಬಂದು ರೈತರಿಗೆ ಬೆಂಬಲ ಕೊಡಿ. ಜೊತೆಗಿದು ಹೋರಾಟ ಕೇವಲ 2 ಪಂಚಾಯತಿಗೆ ಸೀಮಿತ ಆಗಿರೋ ವಿಚಾರ ಅಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾದ ವಿಚಾರ ಅಂತಂದರೆ, ಬೆಂಗಳೂರಿನ ಜನ ಹೆಚ್ಚು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ, ಯುವಶಕ್ತಿ ಅರ್ಥ ಮಾಡ್ಕೋಬೇಕಾಗಿದೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದ ಭಾಗದ ಜನರು ಸಹ ಈ ವಿಚಾರನ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನು ಈ ಹೋರಾಟದ ಕೇವಲ 2 ಪಂಚಾಯತಿ, ಕೇವಲ ಒಂದು 5,000 ಕುಟುಂಬಗಳ ಜೀವನದ ಪ್ರಶ್ನೆ ಅಲ್ಲ. ಹೇಗೆ ಹೇಳ್ತೀನಿ ಅಂತ ಅಂದರೆ, ಈ ಏನು AICT ಮಾಡ್ತೀವಿ ಅಂತ ಇದ್ದಾರೆ, ಇದರಲ್ಲಿ ಕೇವಲ 15% ಮಾತ್ರ ರೆಸಿಡೆನ್ಸಲ್ಗೆ ಮೀಸಲಿಟ್ಟು ಉಳಿಕೆ ಜಾಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸಿಟಿಗೆ ಖಾಸಗಿ ಕಂಪ್ನಿಯವರಿಗೆ ಇದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಒಂದು ವೇಳೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸಿಟಿ ಬತ್ತು ಅಂದರೆ, ರೋಬ್ಯಾಟ್ ಬತ್ತು ಅಂತ ಅಂದರೆ, ಮುಖಾಂತರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮುಂದಿನ ಯುವ ಶಕ್ತಿಗೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ. ಯಾಕೆಂದರೆ 100 ಜನ ಯುವಕರು ಮಾಡೋಂಥ ಕೆಲಸನ ಒಂದು ರೋಬ್ಯಾಟ್ ಮಾಡೋದ್ರಿಂದ ಮುಂದಿನ ಇವತ್ತು 140 ಕೋಟಿ ದೇಶದಲ್ಲಿ ಈ ರೋಬ್ಯಾಟ್ ಸಿಸ್ಟಮ್ ಮುಖಾಂತರ ನೀವು ಉದ್ಯೋಗ ಸೃಷ್ಟಿಯಾದರೆ ನಾಳೆ ನಮ್ಮ ಭಾರತೀಯ ಜನತೆಗೆ ಯುವ ಶಕ್ತಿಗೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ ಯುವ ಶಕ್ತಿಗಳು ಎಚ್ಚೆತ್ಕೋಬೇಕು. ಮುಂದಿನ ದಿನದಲ್ಲಿ ನಿರುದ್ಯೋಗ, ಹೀಗೆ ಯಾವುದೇ ಸರ್ಕಾರ ನೇಮಕಾತಿಗಳು ಮಾಡ್ಕೊತಲ್ಲ, ಖಾಸಗಿ ಕಂಪ್ನಿಗಳು ಕೆಲಸ ತೆಗೆದಾಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ AICT ದೇಶಕ್ಕೆ ಬೇಕಾ? ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಅಂತ ಯುವಕರು ಅರ್ಥ ಮಾಡಿಕೊಂಡು ಇವತ್ತು ಇಂಜಿನಿಯರಿಂಗು, ಡಿಪ್ಲೊಮಾ, ಡಿಗ್ರಿ ಹೋಲ್ಡರ್ಸ್ಗೂ ಸಹ ಯಾವುದೇ ಉದ್ಯೋಗ ಇಲ್ಲ, ನಿರುದ್ಯೋಗ ತಾಂಡವಾಡ್ತಾರೆ. ಇಂಥ ಸಮಯದಲ್ಲಿ ಈ AICTನ ಓಡಿಸ್ಬೇಕು ಈ ದೇಶದಿಂದ. ಹಾಗಾಗಿ ದಯವಿಟ್ಟು ಯುವ ಶಕ್ತಿಗಳು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಬೆಂಗಳೂರು ಜನತೆಗೆ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದರೆ, ಏನು ಬೆಂಗಳೂರು ಸುತ್ತಮುತ್ತ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಮಾಗಡಿ ಆಗ್ಬೋದು, ಕನಕಪುರ ಆಗ್ಬೋದು, ಅಥವಾ ಹಳೆ ಏನು ಬೆಂಗಳೂರು ಗ್ರಾಮಾಂತರ ಅಂತ ಅಂತೀವಿ, ನೆಲಮಂಗಲ ಆಗ್ಬೋದು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಆನೇಕಲ್ಲು, ಚಿಕ್ಕಬಳ್ಳಾಪುರ, ಕೋಲಾರ, ಇಷ್ಟು ಭಾಗದಲ್ಲಿ ಮಾತ್ರ ಬೆಂಗಳೂರು ಜನತೆಗೆ ತರಕಾರಿ ಆಗ್ಬೋದು, ಹೂವು ಆಗ್ಬೋದು, ಹಣ್ಣಾಗ್ಬೋದು, ಹಾಲು ಆಗ್ಬೋದು, ಮೊಸರಾಗಿ ಫ್ರೆಶ್ ಆಗಿ ಬರ್ತಾ ಇದೆ. ಇನ್ನು ಒಂದು ವೇಳೆ ಇದು ಬಿಟ್ಟು ನೀವು ಕರಾವಳಿ ಭಾಗದ ಆಗ್ಬೋದು, ಅಥವಾ ಮಲೆನಾಡು ಭಾಗ ಆಗ್ಬೋದು, ಚಿತ್ರದುರ್ಗ ದಾಟಿದ್ರೆ ನಾವು ಯಾವುದೇ ಥರ ತರಕಾರಿ ಬೆಳೆಯೋಕ್ಕಾಗಲ್ಲ, ಸೊಪ್ಪುಗಳು ಬೆಳೆಯೋಕ್ಕಾಗಲ್ಲ, ಹಾಲು ಉತ್ಪಾದನೆ ಆಗಲ್ಲ, ಅಥವಾ ತರಕಾರಿ ಹೂವು ಹಣ್ಣುಗಳು ಬೆಳಲ್ಲ. ಆ ವಾತಾವರಣದಲ್ಲಿ ಇಂಥ ಜಾಗದಲ್ಲಿ ನೀವು ಅತಿ ಹೆಚ್ಚು ಭೂಸ್ವಾಧೀನಗಳು ಮಾಡ್ಕೊಂಡು ಹೋಗ್ತಾವ್ರೆ. ನೆಕ್ಸ್ಟು ಬೆಂಗಳೂರು ಜನತೆಗೆ ನಿಮ್ಮ ಸೂಕ್ತವಾದ ಒಂದು ಒಳ್ಳೆಯ ಫ್ರೆಶ್ ಆದಂಥ ತರಕಾರಿ, ಹೂವು, ಹಣ್ಣು, ಹಾಲು ಸಿಗುತ್ತಾ? ಒಂದು. ಎರಡನೇದು, ಇದನ್ನೇನು ಅಪ್ಪಿತಪ್ಪಿ ಇವಾಗೆಲ್ಲ ಅಕ್ವೇಷನೆ ಆಗೋರ್ರೆ ಹೊರಗಡೆ ನೀವೇನು ತರಿಸ್ಕೊಡ್ತೀವಿ ಅಂದರೆ ಈ ಫ್ರೆಶ್ ಹೂವು, ಹಣ್ಣು, ತರಕಾರಿ ಫ್ರೆಶ್ಶು ಸಿಕ್ಕಲ್ಲ, ಮತ್ತು ರೇಟು ಸಹ ಡಬಲ್ ಆಗ್ಬೋದು, ಟ್ರಿಬಲ್ ಆಗ್ಬೋದು, ದುಬಾರಿ ಆಗ್ಬೋದು. ಹಾಗಾಗಿ ಬೆಂಗಳೂರು ಜನತೆಗೆ ಏನು ಹೇಳ್ತಾ ಇದೀವಿ, ಈ ಬೆಂಗಳೂರು ಸುತ್ತಮುತ್ತ ಆಗಲೇ 10 ಇಂಡಸ್ಟ್ರಿಯಲ್ ಟೌನ್ಗಳಾಗಿವೆ. ನೆಲಮಂಗಲ ಇಂಡಸ್ಟ್ರಿಯಲ್ ಆಗಿದೆ, ದೊಡ್ಡಬಳ್ಳಾಪುರ ಆಗಿದೆ, ದೇವನಹಳ್ಳಿ ಆಗಿದೆ, ದಾಬಾಸ್ಪೇಟೆ ಆಗಿದೆ, ನರಸಾಪುರ ಆಗಿದೆ, ಹಾರೋಹಳ್ಳಿ ಆಗಿದೆ, ಜಿಗಣಿ ಆಗಿದೆ, ಬಿಡದಿ ಆಗಿದೆ, ಕುಂಬ್ಳಗೂಡು ಆಗಿದೆ, ಹಾರೋಹಳ್ಳಿ ಆಗಿದೆ. 10 ಇಂಡಸ್ಟ್ರಿಯಲ್ ಟೌನ್ ಆಗವೆ, 10 ಬಿಡಿ ಲೇಔಟ್ಗಳಾಗವೆ. ಹೀಗೆ ಬೆಂಗಳೂರು ಸುತ್ತಮುತ್ತನೇ ಈ ಥರ ಫೋಕಸ್ ಮಾಡ್ಕೊಂಡು ಅವೆಲ್ಲನೂ ಅಕ್ವೇಷನ್ ಮಾಡ್ಕೊಂಡು ಹೊಂಟವ್ರೆ. ನಾಳೆ ಬೆಂಗಳೂರಿಗೆ ಅಥವಾ ಬೆಂಗಳೂರು ಸುತ್ತಮುತ್ತ ಜನಕ್ಕೆ, ಕರ್ನಾಟಕ ಜನತೆಗೆ ಹೂವು, ಹಣ್ಣು, ತರಕಾರಿ, ಹಾಲು, ಮೊಸರು, ಸೊಪ್ಪು ಎಲ್ಲಿಂದ ಬರುತ್ತೆ? ನೀವು ಕರಾವಳಿ ಭಾಗದ ಸೊಪ್ಪು ಬೆಳೆಯೋಕ್ಕಾಗತ್ತಾ? ಅಥವಾ ಬಳ್ಳಾರಲ್ಲಿ ಹೋಗ್ಬಿಟ್ಟು ತರಕಾರಿ ಬೆಳೆಯೋಕ್ಕಾಗತ್ತಾ? ಹಾಗಾಗಿ ಬೆಂಗಳೂರು ಜನತೆಗೂ ಮನವಿ ಮಾಡ್ಕೋತೀವಿ, ಕೇವಲ ಇದು 2 ಪಂಚಾಯತಿ ಹೋರಾಟ ಅಲ್ಲ, ನಿಮ್ಮ ಬದುಕಿನ ಪ್ರಶ್ನೆ. ನಿಮ್ಗೆ ಬೇಕಾದಂಥ ಹೂವು, ಹಣ್ಣು, ಹಾಲು, ಫ್ರೆಶ್ ಬೇಕಾದಂಥ ಹಣ್ಣುಗಳು ಬೇಕಾಗುತ್ತೆ. ಮತ್ತು ನೀವು ಒಂದು ವೇಳೆ ಹೊರಗಡೆ ನೀವು ಆಮದು ಮಾಡಿಕೊಂಡ್ರೆ, ಇಂಪೋರ್ಟ್ ಮಾಡಿಕೊಂಡ್ರೆ ಇಲ್ಲೆಲ್ಲ ನಾಶ ಆಗಿ ನಿಮಗೆ ಇಷ್ಟೊಂದು ಫ್ರೆಶ್ ಆಗಿ ತರಕಾರಿ, ಹೂವು, ಹಣ್ಣು ಸಿಗುತ್ತಾ?
ಅದು ಈ ರೇಟು ಸಿಗುತ್ತೆ ಅನ್ನೋ ಬೆಂಗಳೂರು ಜನತೆನೂ ಅರ್ಥ ಮಾಡ್ಕೋಬೇಕು. ಯುವ ಶಕ್ತಿಗಳು ನಿರುದ್ಯೋಗ ಸೃಷ್ಟಿ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಏನು ಉತ್ತರ ಕರ್ನಾಟಕದ ಜನತೆಗೆ ನಾವೇನು ಮನವಿ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಕೇವಲ ಬೆಂಗಳೂರಿಂದ 50-75-100 ಕಿಲೋಮೀಟರ್ ನೀವು ಎಲ್ಲ ಅಭಿವೃದ್ಧಿ ಅಂತ ಆದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಭಿವೃದ್ಧಿ ಯಾವಾಗ ಅಲ್ಲಿನ ಜನತೆ ಈಗಾಗಲೇ ಬೆಂಗಳೂರಿಗಾಗಲೇ ಗುಳೆ ಬರ್ತಾ ಇದ್ದಾರೆ. ಒಂದು ಸಾರಿ ಬೆಂಗಳೂರು ಬಂದಂಥ ಯುವಕರುಗಳು ಸೇರಿಕೊಂಡ್ರೆ ಮತ್ತೆ ಈ ವಾತಾವರಣ ಈ ಬೆಂಗಳೂರಿಗೆ ಅಡ್ಜಸ್ಟ್ ಆದ ಮತ್ತೆ ಹಳ್ಳಿಗಳಿಗೆ ಹೋಗ್ತಾ ಇಲ್ಲ. ಅಲ್ಲಿ ತಂದೆ ತಾಯಿಗಳು ದೂರ ಆಗ್ತಾ ಇದ್ದಾರೆ, ಕುಟುಂಬಗಳು ದೂರ ಆಗ್ತವೆ. ನಾಳೆ ಕುಟುಂಬದ ಪೋಷಣೆಗೆ ತಂದೆ ತಾಯಿ ಆರೋಗ್ಯ ತಪ್ಪುತ್ತೂ ಸಹ ಮಕ್ಕಳು ಹೋಗಲ್ಲಿ ನೋಡೋಕ್ಕಾಗ್ತದೆ. ಯಾಕಂದರೆ ಹೋಗೋಕ್ಕೆ ಒಂದಿನ, ಬರೋಕ್ಕೊಂದಿನ, ಉದ್ಯೋಗ ಅಲ್ಲಿ, ಹಾಸ್ಪಿಟ್ಲು, ಈ ಥರ ಎಲ್ಲ ರಕ್ತ ಸಂಬಂಧಗಳು ದೂರ ಆಗ್ತವೆ. ಹಾಗಾಗಿ ಅಭಿವೃದ್ಧಿ ಕೇವಲ ಹಳೆ ಮೈಸೂರು ಭಾಗದ ಏನು ಬೆಂಗಳೂರು ಸುತ್ತಮುತ್ತನೇ ಬೇಡ, ಆ ಭಾಗದ ಜನರು ಅಭಿವೃದ್ಧಿ ಬಯಸುವಂಥವ್ರು ಅಲ್ಲಿನ ಜನತೆಯೂ ಸಹ ಕೂಗೆದಳಬೇಕು. ಆ ಜನತೆಯೂ ಸಹ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಆಗ ಆ ಭಾಗನ ಅಭಿವೃದ್ಧಿ ಆಗಬೇಕು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲೂ ಸಹ ಈ ಹೋರಾಟಕ್ಕೆ ಬೆಂಬಲನ ಕೊಡಬೇಕು ಅಂತ ಈ ಮಾಧ್ಯಮ ಮುಖಾಂತರ ಅವ್ರಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಡಂ ಪಾರ್ಕಲ್ಲೇ ಮುಂದುವರಿಸ್ತೀವಿ. ನಾವು ಅಂತ್ಯ ಮಾಡ್ಕೊಂಡೇ ಬರಬೇಕು ಅಂತ ಹೋಗ್ತಾರಿಂದ ಬೈರ್ಮಂಗಲಿರಲ್ಲ, 25 ಫ್ರೀಡಂ ಪಾರ್ಕಲ್ಲೇ ಕಂಟಿನ್ಯೂ ಮಾಡ್ತೀವಿ. ಈಗ ವಿಧಾನಸೌಧ ಚಲೋ ಅಂತ ಮಾಡ್ತಾ ಇದೀವಿ. ಕಳೆದ ಸ್ಟಾರ್ಟಿಂಗ್ 2 ದಿನ ನಾವು ಸಾಂಕೇತಿಕವಾಗಿ ಮಾಡ್ತೀವಿ. 2 ದಿನಕ್ಕೂ ಅವ್ರೇನೋ ಸ್ಪಂದಿಸಲಿಲ್ಲ ಅಂತ ಅಂದರೆ 3 ದಿನ ಉಪವಾಸ ಕೂತ್ಕೋಬೇಕು ಅನ್ನೋದು ಒಂದು ಯೋಚನೆ ಮಾಡ್ತಾ ಇದೀವಿ. ಒಂದು ವೇಳೆ ಏನಾದ್ರು ನಾವು ಉಪವಾಸ ಕೂತ್ಕೊಂಡು ಅಲ್ಲಿ ಏನಾರು ಸಾವು ನೋವುಗಳಾದ್ರೆ ರಾಜ್ಯ ಸರ್ಕಾರ ಮತ್ತು GBD ನೇರ ಕಾರಣ ಆಗ್ತದೆ. ಯಾಕಂದ್ರೆ ನಾವು 3ನೇ ದಿನಕ್ಕೆ ನಾವು ಇನ್ನು ಸಾಕಷ್ಟು ಕಾಲ 531-532 ದಿನ ಕೂತಿದ್ದೀವಿ. ನಮ್ಮ ಮನವಿಗೆ ನಮ್ಗೆ ಒಂದು ಪ್ರತಿಭಟನೆಗೆ ಬೆಲೆ ಇಲ್ಲ ಅಂದಾಗ ಉಪವಾಸ ಕೂತ್ಕೊಳ್ತೀವಿ. ಇದರಿಂದ ಏನಾದ್ರು ಸಾವು ನೋವುಗಳು ಏನೋ ಆಯಿತು ಅಂತಂದ್ರೆ ರೈತರಿಗೆ ಅದು ನೇರವಾಗಿ ರಾಜ್ಯ ಸರ್ಕಾರ ಮತ್ತು GBD ಕಾರಣ ಆಗುತ್ತೆ. ಯೋಜನೆ ರದ್ದು ಮಾಡ್ಕೊಂಡು ಬರೋರ್ಗೂ ವಾಪಸ್ನ ಬರಲ್ಲ ಊರಿಗೆ. ಯೋಜನೆ ರದ್ದು ಮಾಡ್ಕೊಂಡು ಬರೋರ್ಗೂ ವಾಪಸ್ನ ಬರಲ್ಲ ಊರಿಗೆ. ರಾಜಕೀಯ ಪಕ್ಷಗಳನ್ನ ಆಹ್ವಾನ ಮಾಡಿದ್ರೆ ಇದು ರಾಜಕೀಯ ಪಕ್ಷದ ವೇದಿಕೆಯಲ್ಲಿ ಮಾಡ್ತಾಯಿಲ್ಲ. ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಶ್ರೀ ಶಕ್ತಿ ಸಂಘಗಳು ಮತ್ತು ಮಹಿಳಾ ಜೊತೆಗೆ ದಲಿತ ಪರ ಸಂಘಟನೆಗಳು ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಆರಿಸ್ಲಾರ ನಮ್ಮ ಸಾವಿನ ಮೇಲೆ ಅಥವಾ ನಮ್ಮ ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿದರೆ ನೋಡಿ, ನಮ್ಮ ಸಾವು ಮೇಲೆ ಮಾಡಿಬಿಡಲಿ. ಅವ್ರು ಫ್ರೀಡಂ ಪಾರ್ಕಲ್ಲಿ ಉಪವಾಸ ಕೂತ್ಕೊಳ್ತೀವಿ. ರೈತರು ಸತ್ತೋರ ಮೇಲೆ ಸಮಾಧಿ ಮೇಲೆ ಅವರು ಒಂದು ಟೌನ್ಶಿಪ್ ಮಾಡಲಿ. ವಿಧಾನಸೌಧಕ್ಕೂ ಚಲೋ ಹೋಗ್ತೀವಿ. ಪೊಲೀಸರು ತಡೀತು ಅಲ್ಲೇ ಕೂತ್ಕೊಳ್ತೀವಿ. ಕೂತ್ಕೋತೀವಿ ಅಲ್ಲಿ. ಅವತ್ತೊಂದು ದಿನ ಏನಾಯ್ತು, ಸಾಯಂಕಾಲ ಗಂಟೆ ಕಾಯ್ತೀವಿ. ಸರ್ಕಾರದ ಪ್ರತಿನಿಧಿಗಳು ಯಾರು ಬರ್ತಾರೆ, ಜನಪ್ರತಿನಿಧಿ, ಮಿನಿಸ್ಟರ್ ಆಗ್ಬೋದು, ಯಾರು ಆಹ್ವಾನ ಮಾಡ್ತೀವಿ ಅಲ್ಲಿ ನಾವು ಆವರಲ್ಲೂ ಸ್ವೀಕಾರ ಮಾಡೋಕ್ಕೆ. ಅಕಸ್ಮಾತ್ ಅದ್ರ ಮೇಲೆ ಡಿಪೆಂಡ್ ಅಲ್ಲ. ಅಲ್ಲಿ ಮನವಿ ಕೊಟ್ಬಿಟ್ಟು ವಾಪಸ್ ಬರೋ ಕೆಲಸ ಇಲ್ಲ. ನಿರ್ಧಾರ ಆಗಬೇಕು. ಸರ್ಕಾರಕ್ಕೂ ನಮಗೊಂದು ತೀರ್ಮಾನ ಆಗೋವರೆಗೂ ವಾಪಸ್ ಬರೋಲ್ಲ. ಕೇವಲ ಒಂದು ಮೆಮೊರಂಡಮ್ ಕೊಡೋದು, ಒಂದಿನ ಪ್ರೊಟೆಸ್ಟ್ ಮಾಡೋದು, ಒಂದಿಷ್ಟು ಭಾಷಣ ಮಾಡೋದು, ವಾಪಸ್ ಬರೋ ಕೆಲಸಕ್ಕೆ ಕೈ ಹಾಕಲ್ಲ. ಸರ್ಕಾರ ಅಲ್ಲೇ ತೀರ್ಮಾನ ಮಾಡಿ ನಮಗೆ ಅಲ್ಲೇ ಒಂದು ಕ್ಯಾಬಿನೆಟ್ ಕುತ್ಕೊಂಡು ಸರ್ಕಾರದ ವಿಧಾನಸಭೆ ಕುತ್ಕೊಂಡು ತೀರ್ಮಾನ ಮಾಡಿ ಅವ್ರ ನಿರ್ಧಾರ ಹೇಳೋವರೆಗೂ ನಾವು ವಾಪಸ್ ಬರಲ್ಲ. ನಮ್ಮ ನಿರ್ಧಾರ ನಾವು ಒಂದು ತೀರ್ಮಾನ ಮಾಡ್ಕೊಂಡೇ ವಾಪಸ್ ಬರಬೇಕು ಅನ್ನೋ 18 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಪ್ರಕಾಶ್ ಹೇಳ್ದಂಗೆ ಸರ್ಕಾರದಿಂದ ಕಿಂಚಿತ್ತು ಬೆಲೆ ಇಲ್ಲ. ಹಾಗಾಗಿ ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ, ನಿರಂತರವಾಗಿ ಏನು ಆಹಾರ ಪ್ರತಿಭಟನೆ ಇಟ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗೂ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ರಾಜ್ಯಾದ್ಯಂತ ಏನು ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳು ತೀರ್ಮಾನ ತಗೊಂಡು ಇದಕ್ಕೆ ಒಂದು ಅಂತ್ಯ ಕಾಣಲೇಬೇಕು ಅಂತಕ್ಕಂಥದ್ದು ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೀವಿ. ಆಮೇಲೆ ಒಂದು ಕಡೆ ಇವತ್ತು ಪ್ರತಿ ಹಳ್ಳಿಲಿ 26 ಹಳ್ಳಿಲೂ ಕೂಡ ಇವತ್ತು ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಕಳೆದ 2 ವರ್ಷಗಳಿಂದನೂ ಕೂಡ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಇವತ್ತು ಜನಸಾಮಾನ್ಯ ಏನಾಗಬೇಕು, ಇವತ್ತು ಹೈನುಗಾರಿಕೆ ಮಾಡೋರು ಏನಾಗಬೇಕು, ರೇಷ್ಮೆ ಬೆಳೆಯೋರು ಏನಾಗಬೇಕು, ತರಕಾರಿ ಬೆಳೆಯೋರು ಏನಾಗಬೇಕು, ಸೊಪ್ಪು ಬೆಳೆಯೋರು ಇವತ್ತು ನೂರಾರು ಏನು ದಿನಕ್ಕೆ ಒಂದು 10-15 ಲೋಡು ತರಕಾರಿ ಇದು ಏನು ಸೊಪ್ಪೆಲ್ಲ ಸರಬರಾಜಾಗ್ತದೆ. ತೆಂಗು ಇರ್ಬೋದು, ತರಕಾರಿ ಇರ್ಬೋದು, ಇವೆಲ್ಲನು ಏನಾಗ್ಬೇಕು ಇವೆಲ್ಲ. ಆಮೇಲೆ ಇನ್ನೊಂದ್ ಕಡೆ ದುರಂತ ಏನಂದ್ರೆ ಇವತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲಿ ಯಾರು ಬರಲ್ಲ. ಇವತ್ತು ಏನ್ ನಾರಾಯಣ ಗೌಡ್ರು ಅವರು ಏನು 50 ವರ್ಷದಿಂದ ಹೋರಾಟ ಮಾಡ್ತಾರೆ. ಶಿವರಾಮ್ ಗೌಡ ಬಣ, ಏನು ಪ್ರವೀಣ್ ಶೆಟ್ಟಿ ಬಣ, ಇವತ್ತು 100 ಬಣಗಳಾಗ್ಬಿಟ್ಟಿವೆ. ಅದರಲ್ಲೂ ಈ ಮೇನ್ ನಾವು ಏನು ನಾಯಕರಿದ್ದಾರೆ ಕನ್ನಡ ಪರ ಹೋರಾಟಗಾರರು, ಇಲ್ಲಿವರೆಗೂ ರೈತರ ಸಮಸ್ಯೆಗಳು ಕೇಳಲಿಲ್ಲ. ಏನೋ ಇಶ್ಯೂ ಆಗತ್ತೆ ಇವರು TRP ತಗೊಳಕ್ಕೆ. ಈ ಕಾವೇರಿ ಇಶ್ಯೂ ಆಯ್ತು ಅಂದ್ರೆ ಏನು ಉಳೋ ಅಂತ ರಸ್ತೆ ಕೂತ್ಕೋತಾರೆ. ಇವತ್ತು ರೈತ, ದೇಶಕ್ಕೆ ಅನ್ನ ಕೊಡೋ ರೈತ ಒಬ್ಬ ಬೀದಿ ಕೂತ್ಕೊಂಡವನೇ ಅಂತ ಅಂದ್ರೆ 18 ತಿಂಗಳಿಂದ ಇವ್ರಿಗೆ ಏನ್ ಮಾನವೀಯತೆ ಇಲ್ವಾ ಇವ್ರಿಗೆ ಕನ್ನಡ ಪರ ಸಂಘಟನೆಯವ್ರಿಗೆ? ಇವತ್ತು ಎಲ್ಲರೂ ಪಾಪ ದಲಿತ ಸಂಘಟನೆಯರು, ಕಾರ್ಮಿಕ ಸಂಘಟನೆಯರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ರೈತ ಸಂಘಟನೆಯರು ಕೊಟ್ಟಿದ್ದಾರೆ. ಹಿಂಗಾಗಿದೆ ಪರಿಸ್ಥಿತಿ, ರೈತನ ಪರಿಸ್ಥಿತಿ. ಈಗ ರೈತ ಬೆಳೆದ್ರಲ್ವ ಅವರು ತಿನ್ನೋದು. ಆಮೇಲೆ ಇನ್ನೊಂದ್ ಕಡೆ ಮಠಾಧೀಶರು ರಾಜಕೀಯ ಇಳಿದ್ಬಿಟ್ಟವ್ರು. ಅವರು ಕೂಡ ಒಂದ್ ಕಡೆ ಇವತ್ತು ಏನೋ ಒಂದು ಒಬ್ಬನಿಗೆ ಮಂತ್ರಿ ಸಿಗ್ಬೇಕಾದ್ರೆ ಇದು ಮುಖ್ಯಮಂತ್ರಿ ಸ್ಥಾನ ಸಿಗ್ಬೇಕಾದ್ರೆ ಅವರ ಸಮುದಾಯದವರು ನಮ್ಮ ಸಮುದಾಯಕ್ಕೆ ಮಿನಿಸ್ಟರ್ ಬೇಕು, ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಬೇಕು ಅಂತ ಹೋರಾಟ ಮಾಡ್ತಾರೆ. ಆಮೇಲೆ ಒಂದ್ ಕಡೆ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾರೆ, ರಸ್ತೆ ತಡೆ ಮಾಡ್ತಾರೆ, ಚಳವಳಿ ಮಾಡ್ತಾರೆ. ಈ ರೈತನ ಬಗ್ಗೆ ಕಾಳಜಿ ಯಾಕಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇವತ್ತು ರಾಜ್ಯಾದ್ಯಂತ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಏನು ದುರಂತ ಇದು? ಹಾಗೆ ಆಮೇಲೆ ಈ ಸ್ಪಷ್ಟವಾಗಿ ಹೇಳಿದೆ, ಇದು ನಾವು ಕೋರ್ಟ್ಗೆ ಸ್ಟೇ ಹಾಕೊಂಡಿದ್ದು, ಸ್ಟೇ ಸಿಕ್ಕಿದೆ. ಆ ಸ್ಟೇನಲ್ಲಿ ಸರ್ಕಾರದ ಪರ ವಕೀಲರು ವಾದ ಮಾಡಿರೋದು ಅಂತಕ್ಕಂಥದ್ದು ಏನು ನೀವು ಕೇಳಿದ್ರಿ ಪ್ರಶ್ನೆನ. ಏನು ಕಾಂಪೋಸಿಷನ್ ತಗೋತಾ ಇದಾರಲ್ಲ,
ಎರಡೂವರೆ ಕೋಟಿ 3 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಯಾವ್ದು ಬೆಲೆ ಇಲ್ಲ, ಸರ್ಕಾರದ ಅಧಿಕೃತವಾಗಿ ಆದೇಶ ಇಲ್ಲ. ಕೋರ್ಟ್ ಅವರು ಸರ್ಕಾರ ಪರ ವಾದ ಮಾಡಿದವರು ಲಾಯರ್ ಹೇಳಿದ್ದಾರೆ ಇನ್ನ ಬೆಲೆ ನಿಗದಿ ಮಾಡಿಲ್ಲ ಅಂತ. ಯಾವ ಮೂಲದಲ್ಲಿ, ಯಾವ ಕಾರಣದಲ್ಲಿ, ಯಾವ ಆಧಾರದ ಮೇಲೆ ಇವರು ಪರಿಹಾರ ಕೊಡ್ತಾವ್ರೆ ಅಂತಕ್ಕಂಥದ್ದು ಇನ್ನ ಸ್ಪಷ್ಟವಾಗಿ ತಿಳಿದಿಲ್ಲ ರೈತರಿಗೆ. ಇದು ಗೊಂದಲಮಯವಾಗಿದೆ. ಆಮೇಲೆ ಹೇಳ್ದಂಗೆ ಪ್ರಕಾಶ್ ಹೇಳ್ದಂಗೆ ಏಜೆಂಟ್ರುಗಳು, ಊರೂರಲ್ಲಿ ಏಜೆಂಟ್ರುಗಳು ಮನೆಗೆ ಹೋಗೋದು, ಮೈಂಡ್ ವಾಶ್ ಮಾಡೋದು, ಅವ್ರಿಗೆ ನೀನ್ ಕೊಡದೇ ಇದ್ರೆ ಕೇಸ್ ಹಾಕ್ಸ್ತೀನಿ. ಆಮೇಲೆ ಏನೋ ಬೇರೆ ಕಡೆಯಿಂದ ಏನು ಎಕ್ಸ್ಟೇಟ್ಗಳು ಮಾಡಿದ್ದಾರೆ ಬೆಂಗಳೂರು ಕಡೆ, ಅವ್ರ ಮನೆಗೆ ಹೋಗೋದು, ನೀವು ಕಮ್ಮಿ ದುಡ್ಡೇ ತಗೊಬಿಟ್ಟಿದ್ದೀರಿ, ಇವತ್ತು 2 ಕೋಟಿ 2.5 ಕೋಟಿ ಕೊಡ್ತಾರೆ, ನೀವು ಒಳ್ಳೆ ಪರಿಹಾರ ಕೊಡ್ತಾವ್ರೆ, ಇಲ್ಲ ಅಂದ್ರೆ ಸೈಟ್ ತಗೊಳ್ಳಿ, 1 ಕೋಟಿ, ಒಂದೊಂದು ಸೈಟ್ 1 ಕೋಟಿಗೆ ಹೋಗುತ್ತೆ ಅಂತ. ಇದೆಲ್ಲ ತಪ್ಪು ಮಾಹಿತಿ. ಒಂದ್ ಕಡೆ ಹೇಳ್ತಾರೆ, ಮುಖ್ಯಮಂತ್ರಿಯವರು ಹೇಳ್ತಾರೆ ನೀವು ಬೇಕಾದವ್ರು ಕೊಡಿ, ಬೇಡದವ್ರು ಬಿಟ್ಬಿಡ್ತೀವಿ ಅಂತಾರೆ. ಅದಕ್ಕೆ ನಮ್ಗೊಂದು ಎಂಡಾರ್ಸ್ಮೆಂಟ್ ಕೊಟ್ಬಿಡಿ. ಆಮೇಲೆ ನೀವು ಯೋಚನೆ ಮಾಡ್ಬೇಕಂತ ನಾವು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು. ಅಲ್ಲಲ್ಲ ಊರಲ್ಲಿ 5 ಜನ 10 ಜನ ನೀವು ಅಲ್ಲಲ್ಲಿ ಕೊಟ್ಟವ್ರು ತಗೋಬಿಟ್ಟು AICT ಏನ್ ಮಾಡ್ತೀರಾ? ಇದು ಒಂದು ದೊಡ್ಡ ಮಾಫಿಯಾ ತಾನೆ ಇದು ಎಲ್ಲ ರೈತರಿಗೂ, ಎಲ್ಲ ಏನು ಒಬ್ಬ ಅವಿದ್ಯಾವಂತನಿಗೂ ತಿಳಿತದೆ ಇದು. ಈ ರೀತಿ ಇದು ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥದ್ದು. ಇವಾಗಲೇ ಇವ್ರು ಹೇಳಿದೆ, ನಾನು ಇದು ಏನು ಗೋಪಾಲ್ ಗೌಡ್ರು ಏನು ವರದಿ ಕೊಟ್ಟಿದ್ದಾರೆ, ಅಲ್ಲಿ ಸೂಕ್ಷ್ಮವಾಗಿದೆ. ಇಲ್ಲಿ ಅಧಿಸೂಚನೆ ಹೊರಡಿಸಿರೋದು ಕೂಡ ಇದು ಕಾನೂನು ಬಾಹಿರವಾಗಿದೆ. ಅದಕ್ಕೆ ಯಾವುದೋ ಒಂದು ಕಿಂಚಿತ್ತು ಒಂದು ಶೂನ್ಯ ಇದು, ಅದಕ್ಕೆ ಒಂಚೂರು ಮಹತ್ವ ಇಲ್ಲ ಅಂತಕ್ಕಂಥದ್ದು ಕೂಡ ವರದಿಯಲ್ಲಿ ಇದೆ. ನಿಮ್ಗೆಲ್ಲ ಒಂದು ಕಾಪಿ ಕೊಡ್ತೀವಿ ಕೂಡ, ಅದನ್ನ ನೀವು ಪರಿಶೀಲನೆ ಮಾಡಿ ಇವಾಗ ರಾಜ್ಯಾದ್ಯಂತ ವರದಿಯನ್ನು ತಲುಪಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತೀನಿ. ನಮಸ್ಕಾರ.